ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ನಿನ್ನೆಯೇ ಅವರನ್ನು ತುರ್ತಾಗಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೆಹಲಿಯಿಂದ ಬಂದಿಳಿತಾ ಇದ್ದಂತೆ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಆಸ್ಪತ್ರೆಗೆ ತೆರಳಿ ಪತ್ನಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ನಿಯ ಆರೋಗ್ಯ ಸ್ಥಿರವಾಗಿದೆ, ಏನೂ ಸಮಸ್ಯೆ ಇಲ್ಲ, ಶ್ವಾಸಕೋಶ ಸೋಂಕು ಇದೆ, ಈಗ ಸುಧಾರಣೆ ಕಾಣ್ತಾ ಇದೆ, ಇನ್ನು 2-3 ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅಂತ ವೈದ್ಯರು ತಿಳಿಸಿರುವುದಾಗಿ ಮಾಹಿತಿ ನೀಡಿದರು. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್. ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ನಿನ್ನೆಯೇ ಅವರನ್ನು ತುರ್ತಾಗಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೆಹಲಿಯಿಂದ ಬಂದಿಳಿತಾ ಇದ್ದಂತೆ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಆಸ್ಪತ್ರೆಗೆ ತೆರಳಿ ಪತ್ನಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ನಿಯ ಆರೋಗ್ಯ ಸ್ಥಿರವಾಗಿದೆ, ಏನೂ ಸಮಸ್ಯೆ ಇಲ್ಲ, ಶ್ವಾಸಕೋಶ ಸೋಂಕು ಇದೆ, ಈಗ ಸುಧಾರಣೆ ಕಾಣ್ತಾ ಇದೆ, ಇನ್ನು 2-3 ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅಂತ ವೈದ್ಯರು ತಿಳಿಸಿರುವುದಾಗಿ ಮಾಹಿತಿ ನೀಡಿದರು. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್, ಸ್ಟೇಬಲ್ ಆಗಿದೆ, ಈಗ ಇಂಪ್ರೂವ್ ಆಗ್ತಾ ಇದೆ. ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ? ನೋಡೋಣ, ಒಂದು 2-3 ದಿನ ಇರಬೇಕಾಗುತ್ತೆ. ಮೈನರ್ ಲಂಗ್ ಇನ್ಫೆಕ್ಷನ್ ಆಗಿದೆ. ಸ್ಥಿರವಾಗಿದೆ, ನೋ ಪ್ರಾಬ್ಲಮ್.